ಹಾಸನದ ಆಲೂರಿನಲ್ಲಿ LPG ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇಲ್ಲ. ಇದರಿಂದಾಗಿ ಗೃಹೋಪಯೋಗಿ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆಯನ್ನು ಅಲ್ಲಿನ ಜನರು ಎದುರಿಸ್ತಾ ಇರುವಂಥದ್ದು. ವಿಜಯಲಲಿತಾ ಭಾರತ್ ಗ್ಯಾಸ್ ಏಜೆನ್ಸಿಯ ಮುಂದೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಗ್ರಾಹಕರು. 2 ತಿಂಗಳಾಯಿತು ಸ್ವಾಮಿ, ನಾವು ಸಿಲಿಂಡರ್ನ ಬುಕ್ ಮಾಡಿ ನಮಗೆ ಸಿಲಿಂಡರ್ ಪೂರೈಕೆನೇ ಮಾಡ್ತಾ ಇಲ್ಲ ಅಂಥೇಳಿ ಆರೋಪವನ್ನು ಮಾಡಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗ್ಯಾಸ್ ಬುಕ್ಕಿಂಗ್ ಮಾಡಿ ಕಾಯ್ತಾ 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 ಹೈರಾಣಾಗಿ ಹೋಗಿದ್ದೀವಿ ನಾವು ಅನ್ನೋದು ಗ್ರಾಹಕರ ಆಕ್ರೋಶ. ಕಾಳಸಂತೆಯಲ್ಲಿ ಇವರು ಸಿಲಿಂಡರ್ಗಳನ್ನು ಮಾರ್ತಾ ಇದ್ದಾರೆ. ಪೂರೈಕೆ ಇಲ್ಲ ಅಂದರೆ ನಮಗೆ ಪೂರೈಕೆ ಮಾಡ್ತಾ ಇಲ್ಲ, ಅವ್ರಿಗೆ ಸ್ಟಾಕ್ ಬರ್ತಾ ಇದೆ, ಆ ಸ್ಟಾಕನ್ನು ಬುಕ್ ಮಾಡಿದವ್ರಿಗೆ ಕೊಡೋದು ಬಿಟ್ಬಿಟ್ಟು ಇವರು ಬ್ಲ್ಯಾಕ್ ಮಾರ್ಕೆಟಲ್ಲಿ ಹೆಚ್ಚಿನ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರೆ. 2500 ರೂಪಾಯಿಗಂತೆ ಒಂದೊಂದು ಸಿಲಿಂಡರ್ನ, ಗೃಹೋಪಯೋಗಿ ಸಿಲಿಂಡರ್ ಇದು, ಕಮರ್ಷಿಯಲ್ ಸಿಲಿಂಡರ್ ಅಲ್ಲ, ಗೃಹೋಪಯೋಗಿ ಸಿಲಿಂಡರನ್ನೇ 2500 ರೂಪಾಯಿಗೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಭಾರತ್ ಗ್ಯಾಸ್ ಏಜೆನ್ಸಿಯವರು, ವಿಜಯಲಕ್ಷ್ಮಿ ಏಜೆನ್ಸಿಯವರು ಅನ್ನೋದು ಗ್ರಾಹಕರ ಆರೋಪ. ಏಜೆನ್ಸಿಯ ಸಿಬ್ಬಂದಿ, ಡೆಲಿವರಿ ಬಾಯ್ಗಳ ವಿರುದ್ಧ ಗ್ರಾಹಕರು ಕಿಡಿಕಾರಿದ್ದಾರೆ. ಅಧಿಕಾರಿಗಳಿಗೆ ಮಾಹಿತಿ ಇದ್ರೂ ಕೂಡ ಇದ್ರ ಬಗ್ಗೆ ಮೇಲಧಿಕಾರಿಗಳಿಗೇನು ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ಆದರೆ ಅವರು ಕೂಡ ಈ ಕಳ್ಳಾಟದಲ್ಲಿ ಭಾಗಿಯಾಗಿದ್ದಾರೆ, ಯಾವುದೇ ಕ್ರಮವನ್ನು ಅವರು ಕೈಗೊಳ್ತಾ ಇಲ್ಲ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಭಾರತ್ ಗ್ಯಾಸ್ ಕಂಪನಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಗ್ರಾಹಕರು ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು ಹಾಸನದಲ್ಲಿ. ಇವತ್ತು ಆಲೂರಿನಲ್ಲಿ ಈಗ ಅನೇಕ ದಿನಗಳಿಂದ ಸುಮಾರು ಒಂದು 4-5 ದಿವಸದಿಂದ ಗ್ಯಾಸ್ಗೆ ತುಂಬ ಅಭಾವ ಆಗಿತ್ತು. ಇವತ್ತು ಅಭಾವ ಕಂಡು ನಮ್ಮ ಮಾನ್ಯ ಶಾಸಕರಾದ ಸಿಮೆಂಟ್ ಮಂಜಣ್ಣವರು ನಿನ್ನೆ ಎಲ್ಲ ಅಧಿಕಾರಿಗಳನ್ನ ಮೀಟಿಂಗ್ ಕರೆದು ಅವ್ರನ್ನ ಎಲ್ಲರಿಗೂ ಗ್ಯಾಸಿನ ಸಮಸ್ಯೆಗಳ ಬಗ್ಗೆ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಇಲ್ಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಲಾಗಿ ಇಲ್ಲಿ ತುಂಬಾ ಜನ ಎರಡು ಕಡೆಯಲ್ಲಿ ಭಾರಿ ಜನಸ್ತೋಮ ಆಗಿತ್ತು. ಅದನ್ನ ಅರಿತು ನಮ್ಮ ಶಾಸಕರು ನಿನ್ನೆ 3 ಲಾರಿ ಗ್ಯಾಸನ್ನು ತರಿಸಿ ಸುಮಾರು 1000 ಗ್ಯಾಸನ್ನು ತರಿಸಿ ಇವತ್ತೆಲ್ಲ ಗ್ರಾಹಕರಿಗೂ ವಿತರಣೆ ಮಾಡ್ತಿದ್ದಾರೆ. ಇವತ್ತು ಇದೇ ತರ ಗ್ರಾಹಕರುಗಳು ಸಹ ಇವತ್ತು ಸಂತೋಷವನ್ನು, ನಮ್ಮ ಶಾಸಕರ ಮೇಲೆ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಇವತ್ತು ಎಲ್ಲರಿಗೂ ಗ್ಯಾಸ್ ಸಿಗುತ್ತೆ. ಮೇಲೆ ಶಾಸಕರು ಸುಮ್ಮನೆ ಅನಾವಶ್ಯಕವಾಗಿ ನೀವು OTP ಕೊಟ್ಟು ಬಿಸ್ಕೆಟ್ ಆಗ್ತಾ ಇದೆ, ಅದನ್ನ ಇದು ಮಾಡಬೇಡಿ, OTP ಕೊಡಬೇಡಿ. ಗ್ಯಾಸ್ ಬಂದ ಸಂದರ್ಭದಲ್ಲಿ ನೀವು OTP ಕೊಡಬೇಕು. ಅದಕ್ಕೆ ಬಿಟ್ಟು ಮುಂಚೆಗೆ ನೀವು OTP ಕೊಟ್ಟು ಇದು ಸಮಸ್ಯೆಗಳು ಕ್ರಿಯೇಟ್ ಆಗಿದೆ. ಆದ್ರೆ ನೀವು ಯಾರು ಮೊದಲು OTP ಕೊಡಬೇಡಿ. ಇವತ್ತು OTP ಕೊಟ್ಬಿಟ್ಟು ತದನಂತರ ನೀವು ಸಿಲಿಂಡರ್ ಪಡಿತಕ್ಕದ್ದು ಅಂತ ಹೇಳಿ ಎಲ್ಲರಿಗೂ ಅರಿವನ್ನು ಮೂಡಿಸಿದ್ದಾರೆ. ಅವರ ಅರಿವು ಮೂಡಿಸಿ ಎಲ್ಲರಿಗೂ ಒಂದು ಗ್ಯಾಸಿನ ಸೌಕರ್ಯವನ್ನು ಒದಗಿಸಿಕೊಟ್ಟಂತ ನಮ್ಮ ಮಾನ್ಯ ಶಾಸಕರಾದ ಸಿಮೆಂಟ್ ಮಂಜಣ್ಣವರಿಗೆ ಆಲೂರಿನ ಜನತೆ ಪರವಾಗಿ ಎಲ್ಲರೂ ಸಹ ಧನ್ಯವಾದವನ್ನು ಅರ್ಪಿಸ್ತೇವೆ. KB ಅಂತ ಹೇಳ್ಬಿಟ್ಟು ದೊಡ್ಡ ಕಣಗಳಿಂದ ಈಗ ಭಾರತ್ ಗ್ಯಾಸ್ ಏಜೆನ್ಸಿ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ಈಗ ಸಪೋಸ್ ಏನ್ ಮಾಡ್ತಾ ಇದ್ರೆ, ನಾನು ಗ್ಯಾಸ್ ಬುಕ್ ಮಾಡಿದೀನಿ. ಈಗ ಗ್ಯಾಸ್ ಬುಕ್ ಮಾಡಿದ್ರೆ ಏನ್ ಮಾಡಿದ್ರು, ವಿತೌಟ್ OTP ಕನ್ಫರ್ಮೇಶನ್ ಮಾಡ್ಕೊಂಡು ಗ್ಯಾಸ್ ಅನ್ನ ಬೇರೆಯವರಿಗೆ ಕೊಟ್ಟಿದ್ದಾರೆ, ಅಂದ್ರೆ ಕಮರ್ಷಿಯಲ್ ಪರ್ಪಸ್ಗೆ ಕೊಟ್ಟಿದ್ದಾರೆ. ಸೊ ನಾವೀಗ ಗ್ಯಾಸ್ ನ ಬುಕ್ ಮಾಡ್ಬೇಕಂದ್ರೆ ಮತ್ತೆ 45 ಡೇಸ್ ಕೇಳ್ತಾ ಇದೆ. ನಾವು ಬಡವರು ಏನ್ ಮಾಡ್ಬೇಕಂದ್ರೆ ಏನು ತೋಚ್ತಾ ಇಲ್ಲ. ದಯಮಾಡಿ ಎಲ್ಲರೂ ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಬೇಕಂದ್ರೆ, ಏನು ಗ್ಯಾಸ್ ಏಜೆನ್ಸಿ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಬೇಕಂತ ಶ್ರೀಯುತ DC ಮೇಡಮ್ ಅಥವಾ ಲತಾ ಕುಮಾರಿ ಮೇಡಮ್ ಅವ್ರ ಹತ್ರ ಕೇಳ್ಕೊತೀವಿ, ಮತ್ತೆ ತಹಶೀಲ್ದಾರ್ ಸಾಹೇಬ್ರ ಹತ್ರ ಕೇಳ್ಕೊತೀವಿ, ಮತ್ತೆ MLA ಸಾಹೇಬ್ರ ಹತ್ರ ಕೇಳ್ಕೊತೀವಿ. ಯಾರು ಇದಕ್ಕೆ ಕಾರಣಕರ್ತರಾಗಿದ್ರೆ ಅವರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಶಿಕ್ಷೆಯನ್ನು ವಿಧಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ. ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಗ್ರಾಹಕರ ಆರೋಪವನ್ನು ಮಾಡ್ತಾ ಇರುವಂಥದ್ದು, ಇದೆಲ್ಲ ಅಧಿಕಾರಿಗಳ ಕಣ್ಣಿಗೆ ಕಾಣದೇ ಆಗ್ತಾ ಇರುವಂಥದ್ದು ಅಥವಾ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ? ನವೀನ್, ಏನು ಹಾಸನ ಜಿಲ್ಲೆ ಆಲೂರು ತಾಲೂಕಿನಲ್ಲಿ ಸಾಕಷ್ಟು ಏನು ಅಡಿಗೆ ಸಿಲಿಂಡರ್ ಇದೆ, ಅದು ಸಾಕಷ್ಟು ಸಿಗ್ತಾ ಇಲ್ಲ ಅನ್ನೋ ಆರೋಪಗಳ ಮಾಡ್ತಾ ಇರುವಂತದ್ದು ಗ್ರಾಮಸ್ಥರಿರ್ಬೋದು ಮತ್ತೆ ಸ್ಥಳೀಯರಿರ್ಬೋದು ಆರೋಪಗಳು. ಕಳೆದ ಸುಮಾರು 1.5 ತಿಂಗಳು 2 ತಿಂಗಳಿಂದ ಇದೆ. ಅಂದ್ರೆ ನಮ್ಮ ಮನೆಗೆ ಸರಿಯಾದ ರೀತಿ ಪ್ರತಿ ತಿಂಗಳು ಸಿಲಿಂಡರ್ ಬರ್ತಾ ಇಲ್ಲ, ನಾವು ಬುಕ್ ಮಾಡಿದ್ರು ಕೂಡ ವಿತರಣೆ ಮಾಡೋರು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋ ಆರೋಪ ಏಜೆನ್ಸಿ ಮೇಲೆ ಮಾಡ್ತಾ ಇರುವಂತದ್ದು. ಇದ್ರ ವಿರುದ್ಧವಾಗಿ ಗ್ಯಾಸ್ ಏಜೆನ್ಸಿ ಇರ್ಬೋದು ಅಥವಾ ವಿತರಕರ ವಿರುದ್ಧ ಸ್ಥಳೀಯರು ಮತ್ತೆ ಗ್ರಾಮಸ್ಥರು ಮತ್ತೆ ಯಾರ್ಯಾರಿಗೆ ಸಿಲಿಂಡರ್ ಸಿಗ್ತಲ್ಲ ಅವರೆಲ್ಲರೂ ಕೂಡ ರಸ್ತೆಗಿಳಿದು ಬೀದಿಗಿಳಿದು ತಮ್ಮ ಪ್ರತಿಭಟನೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಹಾಗೂ ಶಾಸಕರ ವಿರುದ್ಧನೂ ಕೂಡ ತಮ್ಮ ಆರೋಪ ಮಾಡಿದ್ರು. ಈ ವಿಷಯವನ್ನ ಸಾಕಷ್ಟು ಬಾರಿ ಶಾಸಕರು ಕೂಡ ತಿಳಿಸಿದ್ವಿ, ಅಧಿಕಾರಿಗಳು ಕೂಡ ತಿಳಿಸಿದ್ವಿ. ಆದ್ರೂ ಕೂಡ ಇವರು ಸೂಕ್ತವಾದ ಕ್ರಮ ಕೈಗೊಂಡಿಲ್ಲ ಅನ್ನೋ ಒಂದು ಆರೋಪ ಮಾಡಿದ್ರು. ಇದಲ್ಲದೆ ಪ್ರತಿ ಸಿಲಿಂಡರ್ಗೆ 1000 ಚಿಲ್ಲರೆ ಇರುತ್ತೆ. ಆದ್ರೆ ಕಾಳಸಂತೆಯಲ್ಲಿ 2500 ರೂಪಾಯಿಗೆ ಸಿಲಿಂಡರ್ ಅನ್ನ ಮಾರಾಟ ಮಾಡ್ತಾರೆ, ಬೇಕಾಬಿಟ್ಟಿ ಮಾರಾಟ ಮಾಡ್ತಾರೆ. ಮತ್ತೆ ಯಾರು ಅತಿ ಹೆಚ್ಚು ದುಡ್ಡು ಕೊಡ್ತಾರೆ, ಹಣ ಕೊಡ್ತಾರೆ, ಅವರಿಗೆ ಸಿಲಿಂಡರ್ ವಿತರಣೆ ಆಗ್ತಿದೆ. ಮತ್ತೆ ಬಡ ಬಗ್ಗರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಆರೋಪಗಳನ್ನು ಸಹ ಮಾಡಿದ್ರು. ಆಮೇಲೆ ವಿಷಯ ತಿಳಿದಂತ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಕೂಡ ಅಲ್ಲಿ ಸ್ಥಳಕ್ಕೆ ಬಂದ್ರು, ಸ್ಥಳಕ್ಕೆ ಭೇಟಿ ಕೊಟ್ಟರು. ಮತ್ತೆ ಏನೆಲ್ಲ ಸಮಸ್ಯೆ ಇದೆ ಮತ್ತೆ ಏನೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಮತ್ತೆ ಅಕ್ಕಪಕ್ಕ ಮನೆಯವರು ಮತ್ತೆ ಅಲ್ಲಿ ಸ್ಥಳೀಯರು, ಅದನ್ನೆಲ್ಲ ಅಹವಾಲನ್ನ ಸ್ವೀಕರಿಸ್ಕೊಂಡ್ರು. ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸ್ತೀನಿ, ವಿಷಯವನ್ನು DC ಕೂಡ
ತಿಳಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಸ್ಥಳೀಯರು ಮತ್ತೆ ಗ್ಯಾಸ್ ಸಿಲಿಂಡರ್ ಯಾರ್ಯಾರಿಗೆ ಸಿಗ್ತಾ ಇಲ್ಲ ಅವರು ಹೇಳೋ ಪ್ರಕಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಚಾರ ಗೊತ್ತಿದೆ, ಆದ್ರೂ ಕೂಡ ನಿರ್ಲಕ್ಷ್ಯ ಭಾವನೆ ಮಾಡ್ತಾ ಇದ್ದಾರೆ. ಕೂಡಲೇ ಸೂಕ್ತವಾದ ಕ್ರಮ ಕೈಗೊಳ್ಬೇಕು, ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀನಿ ಅಂತ ಕೂಡ ಎಚ್ಚರಿಕೆ ನೀಡುವಂಥದ್ದು ಅಧಿಕಾರಿಗಳಿಗೆ ಸ್ಥಳೀಯರು. ನವೀನ್, ಥ್ಯಾಂಕ್ ಯು ಕಿರಣ್.